ನಮ್ಗೆ ನಿರಂತರವಾಗಿ ರೇಟ್ ಸಿಕ್ಕಿದೆ. ಹ್ಮ್. ಯಾವುದೇ ವರ್ಷನೂ ನಾವು ಈ ಬೆಳೆಯಲ್ಲಿ ಫೇಲ್ಯೂರ್ ಇಲ್ಲ. ಹೌದು. ಒಳ್ಳೆ ಆದಾಯನೂ ಬಂದಿದೆ. ಹ್ಮ್. ಉತ್ತಮವಾದಂತ ಆದಾಯ ನಿರೀಕ್ಷೆ ಮಾಡಿದ್ವಿ, ಮಾಡಿದೀರಾ? ಪಡೆದು ಇದೀವಿ. ನಾವು ಬೆಳೆ ಇಡೋದು ಅಷ್ಟೇ, ಹಾ. ಕಾಯಿ ಕೀಳೋದು ಅಷ್ಟೇ, ಒಳ್ಳೆ ದಿನ ನೋಡಿನೇ ಕೀಳ್ತೀವಿ. ಹೌದಾ, ಇದನ್ನ ಹಾ. ಪಾಲನೆ ಮಾಡ್ತೀರಾ? ಮಾಡ್ತೀವಿ ಮೇಡಮ್. ಹಾ, 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 ಹಾ. ಯಾಕಂದ್ರೆ ಇಷ್ಟೆಲ್ಲ ಲಕ್ಷಾಂತರ ರೂಪಾಯಿ ಬಂಡವಾಳ ಹೌದು, ಹಾಕಿ ಸತ್ಯ. ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿ ಬೆಳೆ ಮಾಡುವಾಗ ಹಾ. ನಮಗೂ ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಅಂತೇಳಿ ಹೌದೌದು. ಒಳ್ಳೆ ದಿನ. ಇದೇನ್ ಸರ್, ಇದು ಎಲ್ಲಾ ಕಡೆ ಹಾಕಿದೀರಾ ನೋಡ್ದೆ? ಇದು ಸಕ್ಕಿಂಗ್ ಪೆಸ್ಟ್ ನ ಅಟ್ರಾಕ್ಟ್ ಮಾಡೋದಕ್ಕೆ, ಇದು ರಸ ಇರೋ ಕೀಟಗಳನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಇದನ್ನ ಹಾಕಿದಿವಿ. ಹಾ, ಹಾ. ರಾತ್ರಿ ಟೈಮ್ ಇದು ಹಾ. ರೇಡಿಯಂ ಟೈಪ್ ಕೆಲ್ಸ ಮಾಡುತ್ತೆ. ಒಳಿತಾ ಇರ್ತದೆ. ಹಾ, ಹಾ, ಹಾ. ಯಾವ್ದೋ ಹೂವ ಕಾಣಿಸ್ದಂಗೆ ಕಾಣಿಸ್ತದೆ, ಹಾ. ಯಾವ್ದೋ ಹೂವ ಇದೆ ಅಂತ ಹೇಳಿ ಬಂದು ಅದು ಓ. ರಸ ಇರೋ ಕೀಟಗಳು ಅದ್ರ ಮೇಲೆ ಕುಂತ್ಕೊಂಡಾಗ ಹಾ. ಅದ್ರಲ್ಲಿರೋಂಥ ಗಮ್ಗೆ ಅಲ್ಲೇ ಮೆತ್ಕೊಂಡು ಅಲ್ಲೇ ಸತ್ತೋಗ್ತವೆ. ಸಾಯುತ್ತೆ. ಹಾ, ಹಾ. ಓ, ಅಂದ್ರೆ ಇದೆಲ್ಲ ಸಣ್ಣ ಸಣ್ಣ ಕೀಟಗಳು ಇದೆಲ್ಲಾನು ಎಲ್ಲ ಪೇಸ್ಟ್ ಆಗಿರೋದು. ಸಣ್ಣ ಸಣ್ಣ ಡಿಗ್ರಿ ಮಾಡ್ಕೊಂಡು ಸ್ವಲ್ಪ ದಿವಸ ಕೆಲ್ಸಕ್ಕೆ ಹೋದೆ. ಹಾ, ಹಾ, ಹಾ. ಕೆಲ್ಸಕ್ಕೆ ಹೋಗಿ ನಾವ್ಯಾಕೆ ಒಂದ್ 10 ಜನಕ್ಕೆ ಕೆಲಸ ಕೊಡಬಾರ್ದು, ಹೌದು, ಅನ್ನ ಒಂದ್ 100 ಜನಕ್ಕೆ ಅನ್ನ ಕೊಟ್ಟಂಗ ಆಗ್ತದೆ, ಹೌದು. ನಾವು ಬೆಳೆದಂಗೂ ಆಗ್ತದೆ, ಹಾ. ನಾವು ಒಂದು 100 ಜನಕ್ಕೆ ಕೆಲಸ ಕೊಟ್ಟಂಗ ಆಗ್ತದೆ ಅಂತೇಳಿ ನಮ್ಮ ಮೂಲ ವೃತ್ತಿನ, ಹ್ಮ್. ನಮ್ಮ ಹಿರಿಯರು ಪಾಲಿಸ್ಕೊಂಬಂದಿರೋ ವೃತ್ತಿನ ಬಿಡಬಾರ್ದು ಅಂತೇಳಿ ಹಾ. ನಾವೇ ವ್ಯವಸಾಯ ಬಿಟ್ರೆ, ಎಲ್ಲಾ ಯುವಕರು ವ್ಯವಸಾಯ ಬಿಟ್ಬಿಟ್ರೆ ಹಾ. ಬೆಳೆಯೋರು ಯಾರು, ನಿಜ. ತಿನ್ನೋರೇ ಹೆಚ್ಚಿಗೆ ಆಗ್ತಾ ಇದ್ರು, ಹೌದು. ಬೆಳೆಯೋರು ಯಾರು ಅನ್ನೋ ಉದ್ದೇಶ ಹೌದು. ಇಟ್ಕೊಂಡು ವ್ಯವಸಾಯಕ್ಕೆ ಬಂದ್ವಿ. ಹ್ಮ್. ವ್ಯವಸಾಯಕ್ಕೆ ಬಂದಾಗಿನಿಂದ ನಿರಂತರವಾಗಿ ಯಶಸ್ಸನ್ನು ಕಾಣ್ತಾನೆ ಇದೀವಿ. ಹ್ಮ್, ಹ್ಮ್. ಇದರಲ್ಲಿ ಯಾವುದೇ ನಮ್ಕ Loss ಲಾಸ್ ಏನಿಲ್ಲ. ಅನ್ನೋದಿಲ್ಲ. ಸಂತೋಷ ಸರ್. ನಮ್ಮ ಪಿತ್ರಾರ್ಜಿತವಾಗಿ ಬಂದಿದ್ದು 16 ಗುಂಟೆ ಜಮೀನಿತ್ತು. 16 ಗುಂಟೆ. 16 ಗುಂಟೆ. ಹಾ. ನಾನು ಸ್ಟಾರ್ಟಿಂಗ್ ಅಲ್ಲಿ ಬೇರೆಯವ್ರದ್ದು ಗುತ್ತಿಗೆ ಪಡೆದು ಜಮೀನು, ಹಾ. ಬೇರೆಯವ್ರದ್ದು ನೀರು ಪಡೆದು ಹಾ. ವ್ಯವಸಾಯ ಮಾಡ್ತಾ ಇದ್ದೆ. ಹಾ. ಹಂತವಾಗಿ ಈಗ ನನ್ನ ಸ್ವಂತ ಜಮೀನು 15 ಎಕರೆ ಜಮೀನು ಇದೆ. ಓ, 16 ಗುಂಟೆಯಿಂದ 15 ಎಕರೆಗೆ ತಗೊಂಡಿದ್ದೀರಾ? 15 ಎಕರೆ ಜಮೀನಿದೆ. ಹಾ. ಅದ್ರ ಜೊತೆಗೆ ಇನ್ನಷ್ಟು ಲೀಸ್ಗೆ ಪಡೆದು ಸ್ವಲ್ಪ ಸುಮಾರು ಒಂದು 30 ರಿಂದ 40 ಎಕರೆ ಅಷ್ಟು ವ್ಯವಸಾಯ ಮಾಡ್ತೀನಿ ನಾನು. ಲೀಸ್ಗೆ ತಗೊಂಡ್ ಸಹ ಮಾಡ್ತಿದ್ದೀರಾ? ಲೀಸ್ಗೆ ತಗೊಂಡು ಮಾಡ್ತಾ ಓಹೋ. ಇದ್ದೀನಿ. ಸ್ನೇಹಿತರೆ, ಇದು ತುಂಬಾ ಇನ್ಸ್ಪಿರೇಷನ್ ಅಂತಾನೆ ಹೇಳ್ಬೋದು. 16 ಗುಂಟೆಯಿಂದ 15 ಎಕರೆ ಜಮೀನ್ ತಗೊಳ್ಳೋದು ಸಾಮಾನ್ಯದ ಮಾತಲ್ಲ. ಅದರಲ್ಲೂ ಲೀಸ್ಗೆ ತಗೊಂಡು ಸಹ ಮಾಡ್ತಾ ಇದೀನಿ ಅಂತ ಹೇಳ್ತಿದ್ದೀರಾ. ಕಷ್ಟ ಆಗಲ್ವಾ ಸರ್ ನಿಮ್ಗೆ ಇಷ್ಟೆಲ್ಲ ಮೇಂಟೈನ್ ಮಾಡೋದಿಕ್ಕೆ? ಮೇಡಮ್, ವ್ಯವಸಾಯದಲ್ಲಿ ಏನಾದ್ರು ಸಾಧನೆ ಮಾಡಬೇಕು ಅಂತೇಳಿ. ಸ್ನೇಹಿತರೆ, ತಮ್ಮೆಲ್ಲರಿಗೂ ನೇತ್ರ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಬಜ್ಜಿ ಮೆಣಸಿನಕಾಯಿ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ? ಬಹಳಷ್ಟು ಜನ ಇಷ್ಟಪಟ್ಟು ತಿನ್ನುವಂತಹ ಸ್ನ್ಯಾಕ್ಸ್ ಅಂತಂದರೆ ಅದು ಬಜ್ಜಿ ಮೆಣಸಿನಕಾಯಿ. ಅದರಲ್ಲೂ ಮಳೆಗಾಲ ಸ್ಟಾರ್ಟ್ ಆಗ್ತಾ ಇದೆ. ಬಹಳಷ್ಟು ಜನ ಆಸ್ವಾದಿಸಿ ತಿನ್ನುವಂತಹ ತಿಂಡಿ ಅಂತಂದರೆ ಅದು ಬಜ್ಜಿ ಮೆಣಸಿನಕಾಯಿ. ಇವತ್ತು ನಾವು ಬಜ್ಜಿ ಮೆಣಸಿನಕಾಯಿಯನ್ನು ಹೇಗೆ ಬೆಳೀತಾರೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಈ ಒಂದು ಬೆಳೆಯನ್ನು ಬೆಳೆದು ಯಶಸ್ಸನ್ನು ಕಂಡಿರುವಂತಹ ರೈತರ ತೋಟದಲ್ಲಿ ಇವತ್ತು ನಾವಿದ್ದೀವಿ. ಈ ಒಂದು ಉತ್ತಮ ಇಳುವರಿಯ ಹಿಂದೆ ಯಾವ ರೀತಿಯಾದಂತಹ ಕ್ರಮಗಳನ್ನು ಅನುಸರಿಸಿದ್ರು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ, ಬನ್ನಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ನಿಮ್ಮ ಹೆಸರೇನು, ಇದು ಯಾವ ಊರು, ಮತ್ತೆ ಯಾವ ಬೆಳೆಯನ್ನ ಬೆಳೆದಿದ್ದೀರಾ ಅನ್ನೋದನ್ನ ನಮ್ಮ ಸ್ನೇಹಿತರಿಗೆ ಪರಿಚಯ ಮಾಡ್ಕೊಡಿ. ಮೇಡಮ್, ನನ್ನ ಹೆಸರು ಆದಿಮೂರ್ತಿ ಅಂತೇಳಿ, ಹಾ. ಚಲ್ಲಳ್ಳಿ ಗ್ರಾಮ, ಒಕ್ಲೇರ್ ಹೋಬಳಿ, ಕೋಲಾರ ತಾಲೂಕು. ಹಾ. ನಾವು ಈಸ್ಟ್ ವೆಸ್ಟ್ ಕಂಪ್ನಿದು ಹಾ. ಈ ಬಜ್ಜಿ ಮೆಣಸಿನಕಾಯಿನ ಬೆಳೆದಿದ್ದೀರಾ? ಬೆಳೆದಿದ್ದೀವಿ. ಸರ್, ನೀವು ಎಷ್ಟು ವರ್ಷದಿಂದ ವ್ಯವಸಾಯ ಮಾಡ್ತಾ ಇದ್ದೀರಾ? ಮೇಡಮ್, ನಾನು ಸುಮಾರು ಒಂದು 15 ರಿಂದ 20 ವರ್ಷದಿಂದ ವ್ಯವಸಾಯ ಮಾಡ್ತಾ ಇದ್ದೀರಾ. ಬೇಸಿಕಲಿ ರೈತಾಪಿ ಕುಟುಂಬದವರೇ ನೀವು? ಮೂಲತಃ ನಾವು ರೈತಾಪಿ ಕುಟುಂಬದವರೇ. ಇದಕ್ಕೆ ಮುಂಚೆ ನಾವು ಮಳೆಗಾಲದ ಮಳೆಗಾಲಕ್ಕೆ ತಕ್ಕಂತ ಬೆಳೆಗಳನ್ನ ಬೆಳೀತಾ ಇದ್ವಿ. ರಾಗಿ, ಜೋಳ, ಭತ್ತ ಇಂಥದ್ದು ಬೆಳೀತಾ ಇದ್ವಿ. ಈಗ ಒಂದು 15 ವರ್ಷದಿಂದ ತೋಟಗಾರಿಕಾ ಬೆಳೆಗಳನ್ನ, ತರಕಾರಿ ಬೆಳೆಗಳನ್ನ ಬೆಳೀತಾ ಇದ್ವಿ. ಯಾವ ತರದ ಬೆಳೆಗಳನ್ನ ಬೆಳಿತೀರಾ ಸರ್ ನೀವು? ನಾವು ಕ್ಯಾಪ್ಸಿಕಮ್, ಬಜ್ಜಿ, ಈ ಸೇವಂತಿಗೆ ಹೂವ, ಸೌತೆಕಾಯಿ, ಬೀನ್ಸ್, ಎಲ್ಲಾ ತರಕಾರಿಗಳನ್ನು ಬೆಳಿತೀವಿ. ಅತಿ ಹೆಚ್ಚಾಗಿ ಬಜ್ಜಿನೂ ಕ್ಯಾಪ್ಸಿಕಮ್ ಬೆಳಿತೀವಿ, ಜಾಸ್ತಿ ಬೆಳಿತೀರಾ ಹೆಚ್ಚಾಗಿ. ಸರಿ, ಈ ಒಂದು ಬಜ್ಜಿ ಮೆಣಸಿನಕಾಯಿ ನಾಟಿ ಮಾಡಿದ್ರೆ ಎಷ್ಟು ದಿವಸಕ್ಕೆ ಇದು ಬೆಳೆ ಕೊಡುತ್ತೆ ಮೇಡಮ್? ಇದು ನಾವು 45 ದಿವಸ ಸಸಿ ತಗೊಂಡ್ಬರ್ತೀವಿ ನರ್ಸರಿಯಿಂದ. ನರ್ಸರಿಯಿಂದ ತಗೊಂಡ್ಬಂದು ನಾಟಿ ಮಾಡಿದ್ಮೇಲೆ ಸಸಿನ ತಂದು ನಾಟಿ ಮಾಡ್ತೀವಿ. 55 ಇಂದ 60 ಡೇಸ್ ಅಲ್ಲಿ ಸ್ಯಾಂಪಲ್ ಆಗ್ತದೆ. ಸ್ಯಾಂಪಲ್ ಆದ್ಮೇಲೆ ನಾವು 60 ಡೇಸ್ಗೆನೆ ಕಾಯಿ ಬರುತ್ತೆ. 55 ಡೇಸ್ಗೆ ತಗೊಳ್ಬಹುದು, ಕಾಯಿ ಬರುತ್ತೆ, ತಗೊಬಹುದು. ಸ್ವಲ್ಪ ಹೆಚ್ಚು ಕಡಿಮೆ ನಾವು 8 ತಿಂಗಳಿಂದ 1 ವರ್ಷದವರೆಗೂ ಬೆಳೆ ಮೇಂಟೈನ್ ಮಾಡಬಹುದು. ಈ ಮೇಲೆ ಟಾಪ್ ಕಾಣ್ತಾ ಇದೆಯಲ್ಲ, ಆ ಮಟ್ಟಕ್ಕೆ ಗಿಡ ಹೋಗೋವರೆಗೂ ಮೇಂಟೈನ್ ಮಾಡ್ತೀವಿ. ಇದು ಅಷ್ಟು ಹೈಟ್ ಬರುತ್ತೆ, ಬರುತ್ತೆ. ನಿರಂತರವಾಗಿ ಕಟ್ಕೊಂಡು ಹೋಗ್ತಾ ಇರ್ಬೇಕು, ಮೇಲೆ 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 ಕಟ್ಕೊಂಡು ಹೋಗ್ತಾ ನೋಡಿ. ಅದೇ ದಾರ ಎಲ್ಲ ಕಟ್ಟಿದೀರಾ? ದಾರ ಕಟ್ಟಿದೀವಿ. ಆ ಟಾಪ್ ಲೆವೆಲ್ ಹೋದ್ಮೇಲೆ ಮೇಲೆ ಹೋಗೋದಕ್ಕೆ ದಾರಿ ಇರಲ್ಲ, ಹಂಗಾಗಿ ತೆಗೆದು ಬಿಡ್ತೀವಿ. ಅದುವರೆಗೂ ನಾವು ಹಾರ್ವೆಸ್ಟ್ ಮಾಡಬಹುದು. ಅಂದ್ರೆ ಇದು 1 ವರ್ಷದವರೆಗೂ ಕಾಯಿ ಕೊಡುತ್ತೆ? 8 ತಿಂಗಳಿಂದ 1 ವರ್ಷದವರೆಗೂ ಮೇಂಟೈನ್ ಮಾಡಬಹುದು. ಪರವಾಗಿಲ್ಲ ಸರ್. ನಾವು ಹೆಂಗೆ ಇದನ್ನ ಪೋಷಣೆ ಮಾಡ್ತೀವಿ ಅಂದ್ರೆ ಒಂದು ಸಲ ಬಂಡವಾಳ ಹಾಕಿದ್ರೆ 1 ವರ್ಷ ನಾವು ಫಸಲನ್ನ ತೆಗಿಬಹುದು. ಸರ್, ಹೇಗೆ ಇದು ಮಿನಿಮಮ್ ಗ್ಯಾರಂಟಿ ಬೆಳೆನಾ? ಮಿನಿಮಮ್ ಗ್ಯಾರಂಟಿ ಬೆಳೆ ಮೇಡಮ್. ಅಂದ್ರೆ ನನ್ಗೆ ಗೊತ್ತಿರೋ ಪ್ರಕಾರ ಇದು ರೇಟ್ ಅಂತ ಯಾವಾಗ್ಲೂ ಕಮ್ಮಿ ಆಗದೇ ಇಲ್ಲ, ಇದ್ದೇ ಇರುತ್ತೆ. ಬಜ್ಜಿ ಪ್ರಿಯರು ಜಾಸ್ತಿ ಜನ ಇರ್ತಾರೆ.
ಸೊ ಹಂಗಾಗಿ ಈ ಸೌತೆಕಾಯಿ, ಈ ಬಜ್ಜಿ ಮೆಣಸಿನಕಾಯಿ ಇದೆಲ್ಲ ಸಾಮಾನ್ಯವಾಗಿ ಒಂದು ಮಿನಿಮಮ್ ರೇಟ್ ಇದ್ದೇ ಇರುತ್ತೆ. ಮ್ಯಾಕ್ಸಿಮಮ್ ಅದ್ರ ಮೇಲೆ ಎಷ್ಟು ಬೇಕಾದ್ರೂ ಮಾರ್ಕೆಟ್ ಅಲ್ಲಿ ರೇಟ್ ಇರಬಹುದು. ಸಮ್ಮರ್ ಸೀಸನ್ ಅಲ್ಲಿ ಕಾಮನ್ ಆಗಿ ಇದುವರೆಗೂ ಡೌನ್ ಆಗ್ಲೇ ಇಲ್ಲ. ಸಮ್ಮರ್ ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ ಏನೈತೆ ಆ ಟೈಮಲ್ಲಿ ಯಾವಾಗ್ಲೂ ಡೌನ್ ಆಗೋದಿಲ್ಲ. ಕಾರಣ ಏನು ಅಂದ್ರೆ ಆಂಧ್ರ, ತಮಿಳುನಾಡು ಬೆಳೆಯಕ್ ಆಗಲ್ಲ ಟೈಮಲ್ಲಿ ಅತಿ ಹೆಚ್ಚು ಟೆಂಪರೇಚರ್ ಇರ್ತದೆ. ಈಗ ನಮ್ಗೆ 40-42 ಡಿಗ್ರಿ ಟೆಂಪರೇಚರ್, ಹಂಗಾಗಿ ಆ ಟೈಮಲ್ಲಿ ಅವ್ರು ಬೆಳೆಯಕ್ ಆಗಲ್ಲ. ನಮ್ಮಲ್ಲಿಂದೇ ಹೋಗ್ಬೇಕು ಅವ್ರಿಗೆ ಬಜ್ಜಿ. ಅತಿ ಹೆಚ್ಚಾಗಿ ಮೆಣಸಿನಕಾಯಿ ಅವ್ರು ಉಪಯೋಗಿಸ್ತಾರೆ, ಪ್ರತಿಯೊಂದು ಅಡಿಗೆಗೂ ಉಪಯೋಗಿಸ್ತಾರೆ. ಬಜ್ಜಿ ಮೆಣಸಿನಕಾಯಿ ಪ್ರತಿ ಊಟದಲ್ಲಿ ಒಂದು ಮೆಣಸಿನಕಾಯಿ ಇರಬೇಕು. ಹಂಗಾಗಿ ಸಮ್ಮರ್ ಅಲ್ಲಂತೂ 50 ರೂಪಾಯಿ ಮೇಲೆನೆ ಹತ್ರ 100 ರೂಪಾಯಿವರೆಗೂ ರೇಟ್ ಹೋಗಿದೆ. ಈಗ ನಮ್ಗೆ ಸಾಮಾನ್ಯವಾಗಿ ಬೆಂಗಳೂರಲ್ಲಿ ನಮ್ಗೆ ಜಾಸ್ತಿ ಆಗ್ತಾರೆ. ಹೌದು. ಈ ಬೆಳೆ ಯಾವ ಕಾಲದಲ್ಲಿ ಬೆಳೆದ್ರೆ ಉತ್ತಮ ಅನ್ಸುತ್ತೆ ರೈತರಿಗೆ? ಮೇಡಮ್, ನನ್ನ ಪ್ರಕಾರ ಬೇಸಿಗೆಯಲ್ಲಿ ಮಾಡೋದು ತುಂಬಾ ಉತ್ತಮ. ಯಾಕಂದ್ರೆ ನಮ್ಮ ಪಕ್ಕದ ರಾಜ್ಯಗಳಾದ ಕೇರಳ, ತಮಿಳುನಾಡು, ಆಂಧ್ರ ಅಲ್ಲಿ ಬೇಸಿಗೆಯಲ್ಲಿ ಅತಿ ಹೆಚ್ಚಾಗಿ ಉಷ್ಣಾಂಶ ಇರೋದ್ರಿಂದ ಅವ್ರು ಬೆಳೆಯಕ್ಕಾಗಲ್ಲ. ಆ ಕಾಲದಲ್ಲಿ ಬೆಳೆದ್ರೆ 3 ಸ್ಟೇಟ್ಗೂ ಬೇಕಾಗಿರೋದ್ರಿಂದ, ನಮ್ಮ ಸ್ಟೇಟ್ಗೂ ಬೇಕಾಗಿರೋದ್ರಿಂದ ಉತ್ತಮವಾದಂತ ಆದಾಯನ ನಾವು ನಿರೀಕ್ಷೆ ಮಾಡಬಹುದು. ಅತಿ ಹೆಚ್ಚು ರೇಟ್ ಸಿಗ್ತದೆ. ಅದು ಹೆಚ್ಚು ರೇಟ್ ಸಿಗ್ತದೆ. ನಾವು ಪ್ರತಿ ವರ್ಷನೂ ಸುಮಾರು ಒಂದು 15 ವರ್ಷದಿಂದ ಫೆಬ್ರವರಿಯಲ್ಲಿ ನಾಟ ಮಾಡ್ತಾ ಇದ್ವಿ. ಫೆಬ್ರವರಿ ಎಂಡಿಂಗ್ ಇಲ್ಲ ಮಾರ್ಚ್ ಫಸ್ಟ್ ವೀಕ್ ಅಲ್ಲೇ ನಮ್ಗೆ ನಿರಂತರವಾಗಿ ರೇಟ್ ಸಿಕ್ಕಿದೆ. ಯಾವುದೇ ವರ್ಷನೂ ನಾವು ಈ ಬೆಳೆಯಲ್ಲಿ ಫೇಲ್ಯೂರ್ ಇಲ್ಲ. ಒಳ್ಳೆ ಆದಾಯನೂ ಬಂದಿದೆ. ಉತ್ತಮವಾದಂತ ಆದಾಯ ನಿರೀಕ್ಷೆ ಮಾಡಿದ್ವಿ, ಪಡೆದು ಇದೀವಿ. ಸರ್, ನಿಮ್ದು ವಿದ್ಯಾಭ್ಯಾಸ ಏನು? ಮೇಡಮ್, ನಾನು BA ಡಿಗ್ರಿ ಮಾಡಿದ್ದೀನಿ. ಹೌದಾ? ಡಿಗ್ರಿ ಹೋಲ್ಡರ್. ಡಿಗ್ರಿ ಮಾಡ್ಕೊಂಡು ಸ್ವಲ್ಪ ದಿವಸ ಕೆಲ್ಸಕ್ಕೆ ಹೋದೆ. ಕೆಲ್ಸಕ್ಕೆ ಹೋಗಿ ನಾವ್ಯಾಕೆ 10 ಜನಕ್ಕೆ ಕೆಲಸ ಕೊಡಬಾರ್ದು? ಅನ್ನ 100 ಜನಕ್ಕೆ ಅನ್ನ ಕೊಟ್ಟಂಗ ಆಗ್ತದೆ, ನಾವು ಬೆಳೆದಂಗೂ ಆಗ್ತದೆ, ನಾವು ಒಂದು 100 ಜನಕ್ಕೆ ಕೆಲಸ ಕೊಟ್ಟಂಗ ಆಗ್ತದೆ ಅಂತೇಳಿ ನಮ್ಮ ಮೂಲ ವೃತ್ತಿನ, ನಮ್ಮ ಹಿರಿಯರು ಪಾಲಿಸ್ಕೊಂಡ್ ವೃತ್ತಿನ ಬಿಡಬಾರ್ದು ಅಂತೇಳಿ ನಾವೇ ವ್ಯವಸಾಯ ಬಿಟ್ರೆ, ಎಲ್ಲಾ ಯುವಕರು ವ್ಯವಸಾಯ ಬಿಟ್ಬಿಟ್ರೆ ಬೆಳೆಯೋರು ಯಾರು? ತಿನ್ನೋರೇ ಹೆಚ್ಚಿಗೆ ಆಗ್ತಾ ಇದ್ರು, ಬೆಳೆಯೋರು ಯಾರು ಅನ್ನೋ ಉದ್ದೇಶ ಇಟ್ಕೊಂಡು ವ್ಯವಸಾಯಕ್ಕೆ ಬಂದ್ವಿ. ವ್ಯವಸಾಯಕ್ಕೆ ಬಂದಾಗಿನಿಂದ ನಿರಂತರವಾಗಿ ಯಶಸ್ಸನ್ನು ಕಾಣ್ತಾನೆ ಇದೀವಿ. ಇದರಲ್ಲಿ ಯಾವುದೇ ನಮ್ಗ ಲಾಸ್ ಅನ್ನೋದಿಲ್ಲ. ಸಂತೋಷ ಸರ್. ತುಂಬಾ ಚೆನ್ನಾಗಿ ಬೆಳೆ ಬೆಳೀತಾ ಇದೀವಿ, ಉತ್ತಮ ಆದಾಯ ಗಳಿಸ್ತಾ ಇದ್ದೀರಾ. ಓಕೆ, ಕಷ್ಟಪಟ್ಟು ಒಂದು ಯಾವ ಟೈಮ್ ಅಲ್ಲಿ ಯಾವ ಬೆಳೆಯನ್ನ ಹಾಕಿದ್ರೆ ಲಾಭನ ಪಡಿಬಹುದು ಅನ್ನೋದು ಒಂದು ನಾಲೆಡ್ಜ್ ಇದ್ರೆ ರೈತ ಸಕ್ಸಸ್ ಆಗೋದಂತೂ ಪಕ್ಕ. ಹೌದು ಮೇಡಮ್, ಹೌದು. ಯಾವ ಸೀಸನ್ಗೆ ಯಾವ ಬೆಳೆ ಮಾಡಬೇಕು, ಅದನ್ನ ಯಾವ ತರ ಕ್ರಮಗಳನ್ನ ಅನುಸರಿಸಬೇಕು, ನಾವು ಯಾವ ತರ ಬೆಳೆ ಮಾಡ್ಬೇಕು ಅನ್ನೋದನ್ನ ಮೊದಲೇ ಯೋಚನೆ ಮಾಡಿ ಪ್ಲಾನ್ ಮಾಡಿದ್ರೆ ಯಾವುದೇ ರೈತರಿಗೆ ಲಾಸ್ ಅನ್ನೋದು ಇರಲ್ಲ. ಹೌದು. ಬಹಳಷ್ಟು ಜನ ಹೇಳ್ತಾರೆ ಈ ಬೆಳೆ ಹಾಕ್ದೆ ಲಾಸ್ ಆಯ್ತು, ಆ ರೀತಿ ಆ ಬೆಳೆ ಬೆಳೆದೆ ಲಾಸ್ ಆಯ್ತು ಅಂತ ಹೇಳ್ತಾರೆ. ಯಾವ ಕಾರಣಗಳಿಗೋಸ್ಕರ ಆತರ ಆಗುತ್ತೆ ಅಂತ ಅನ್ಕೋತೀರಾ ಮೇಡಮ್? ಅವರು ಸರಿಯಾಗಿ ಅಬ್ಸರ್ವೇಷನ್ ಮಾಡಿರಲ್ಲ, ಅದಕ್ಕೆ ಸೂಕ್ತವಾದ ಕ್ರಮಗಳು ಅನುಸರಿಸಿರಲ್ಲ. ಈ ಆಧುನಿಕ ಪದ್ಧತಿಗಳನ್ನ ಅನುಸರಿಸಿ ನಾವು ಆಧುನಿಕ ಶೈಲಿಯಲ್ಲಿ ಬೆಳೆ ಮಾಡಿದಾಗ ಮಾತ್ರ, ಈಗಿನ ಕಾಲಕ್ಕೆ ತಕ್ಕಾಗೆ ಮಾಡಿದಾಗ ಮಾತ್ರ ನಾವು ಇದರಲ್ಲಿ ಯಶಸ್ಸು ಕಾಣಕ್ ಸಾಧ್ಯ. ಬೆಳೆ ಮಾಡಿದ್ಮೇಲೆ ಪ್ರತಿದಿನನೂ ಅದ್ರ ಮೇಲೆ ಅಬ್ಸರ್ವೇಷನ್ ಇರಬೇಕು. ಬೆಳಿಗ್ಗೆ ಸಾಯಂಕಾಲ ಗಮನಿಸ್ತಾ ಇರಬೇಕು. ಯಾವ ಪೆಟ್ಸ್ ಬಂದಿದೆ, ಯಾವ ಇನ್ಸೆಕ್ಟ್ಸ್ ಬಂದಿದೆ, ಯಾವ ರೋಗ ಬಂದಿದೆ ಅನ್ನೋದು ನೋಡ್ಬೇಕು. ನೀರ್ನ ಯಾವ ರೀತಿ ಕೊಡ್ಬೇಕು, ಗೊಬ್ಬರ ಯಾವ ರೀತಿ ಕೊಡ್ಬೇಕು, ಎಷ್ಟು ಪ್ರಮಾಣದಾಗ ಕೊಡ್ಬೇಕು ಅನ್ನೋದನ್ನ ರೈತ ಅರ್ಥಕೊಂಡಾಗ ಮಾತ್ರ ಉತ್ತಮ ಆದಾಯ ಗಳಿಸಕ್ ಸಾಧ್ಯ. ಹೌದು. ಸೇಮ್ ಒಂದು ಮಗುನ ಯಾವ ರೀತಿಯಾಗಿ ಪೋಷಣೆ ಮಾಡ್ತಾರೆ ಅದೇ ರೀತಿ ಗಿಡಗಳನ್ನು ಪೋಷಣೆ ಮಾಡ್ಬೇಕು. ಬಜ್ಜಿ ಮೆಣಸಿನಕಾಯಿನ ಎಷ್ಟು ಎಕರೆಗೆ ಹಾಕಿದೀರಾ ಈಗ? ಇದು ಸುಮಾರು ಒಂದು 4 ಎಕರೆ ಪ್ರದೇಶದಲ್ಲಿ ಹಾಕಿದೀನಿ ಮೇಡಮ್. 4 ಎಕರೆಗೆ ಹಾಕಿದೀರಾ? 4 ಎಕರೆ ಹಾಕಿದ್ವಿ. ಎಕರೆಗೆ 6000 ಗಿಡ ಕುಂತಿದೆ. 4 ಎಕರೆಗೆ 24,000 ಸಸಿನ ನಾಟಿ ಮಾಡಿದೀರಾ. ಈಗ ಸರ್, 1 ಎಕರೆಗೆ ಈಗ ಒಬ್ಬ ರೈತರು ಈಗ ಬಜ್ಜಿ ಮೆಣಸಿನಕಾಯಿ ಬೆಳಿಬೇಕು ಅಂತ ಅನ್ಕೊಳ್ಳಿ, ಅವ್ರಿಗೊಂದು ಜಸ್ಟ್ ಇನ್ಫಾರ್ಮೇಶನ್ಗೆ 1 ಎಕರೆಗೆ ಎಷ್ಟು ಖರ್ಚಾಗುತ್ತೆ ಈ ಒಂದು ಬೆಳೆಗೆ? 1 ಎಕರೆಗೆ ನನ್ನ ಪ್ರಕಾರ 3 ರಿಂದ 4 ಲಕ್ಷ ರೂಪಾಯಿ ಖರ್ಚಾಗುತ್ತೆ. 3 ರಿಂದ 4 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಸರ್, ಯಾವ ರೀತಿಯಾದಂತ ಖರ್ಚುಗಳು ಬರುತ್ತೆ ಅಂತ ಹೇಳ್ತೀರಾ? ಮೇಡಮ್, ಉಳುಮೆ ಮಾಡೋದಕ್ಕೆ, ಕೊಟ್ಟಿಗೆ ಗೊಬ್ಬರ, ಇಂಡಿಗಳಿಗೆ, ರಾಸಾಯನಿಕ ಗೊಬ್ಬರಗಳಿಗೆ, ಮಲ್ಚಿಂಗ್ ಪೇಪರ್, ಈ ಟೊಮೊಟೊ ಕಡ್ಡಿ, ಇದೀಗ ಈ ವರ್ಷದಿಂದ ತುಂಬಾ ಕಾಸ್ಟ್ಲಿ ಆಗ್ಬಿಟ್ಟಿದೆ. ಮೊದಲೆಲ್ಲ 10-15 ಸಿಗ್ತಾ ಇತ್ತು, ಈಗ 25 ರೂಪಾಯಿ ಆಗಿದೆ ಒಂದು ಕೋಲು. ಫುಲ್ ಡಿಮ್ಯಾಂಡ್ ಆಗಿದೆ. ಆಮೇಲೆ ಕಂಬಿ ಕಟ್ಟಬೇಕಾಗ್ತದೆ, ನೆರಳು ಪರದೆ. ಈ ನೆರಳು ಪರದೆಯಲ್ಲಿ ಬೆಳೆಯೋದು ಉತ್ತಮ ಅಂತ ಹೇಳಿ. ಯಾಕೆ ನೆರಳು ಪರದೆನ ಈ ಒಂದು ಕ್ರಮನೇ ಅನುಸರಿಸಬೇಕು ಅಂತ ಹೇಳಿ? ನೆರಳು ಪರದೆ ಮಾಡಿದ್ರೆ ಇನ್ಸೆಕ್ಟ್ಸ್ ಅವಾಯ್ಡ್ ಆಗ್ತದೆ, ಬೆಳೆ ಹೆಲ್ತಿ ಆಗಿರ್ತದೆ. ನೀವೇ ನೋಡ್ತಾ ಇದ್ದೀರಿ ನೆರಳು ಪರದೆಯಲ್ಲಿ ಯಾವ ತರ ಇದೆ. ನಿಮ್ದು ಇನ್ನೊಂದು ತೋಟನ ನಾವು ಶೂಟ್ ಮಾಡಿದ್ವಲ್ಲ, ಅದು ಅಷ್ಟೇ ಸೇಮ್ ಈ ಕ್ರಮನೇ ಅನುಸರಿಸಿದೀರಾ. ತುಂಬಾ ಹೆಲ್ತಿ ಆಗಿದೆ. ನೆರಳು ಪರದೆಯಲ್ಲಿ ಬಜ್ಜಿ ಬೆಳೆದ್ರೆ ತುಂಬಾ ಉತ್ತಮವಾದಂತ ಇಳುವರಿ ಬರ್ತದೆ, ಉತ್ತಮವಾದಂತ ಆದಾಯ ಗಳಿಸಬಹುದು. ಓಪನ್ ಫೀಲ್ಡ್ ಅಲ್ಲಿ ಇನ್ಸೆಕ್ಟ್ಸ್, ಟ್ರಿಪ್ಸ್, ಮೈಟ್ಸ್, ವೈಟ್ ಪ್ಲೇ ಎಲ್ಲಾನು ಅವಳಿ ಜಾಸ್ತಿ ಇರೋದ್ರಿಂದ
ಇದ್ರಲ್ಲಿ ಅವೆಲ್ಲ ಅವಾಯ್ಡ್ ಆಗ್ತದೆ, ಹ್ಮ್. ಹೆಲ್ತಿ ಆಗಿರ್ತದೆ. ಔಷಧಿ ಖರ್ಚುನು ಗಣನೀಯವಾಗಿ ತಗ್ತದೆ. ಮತ್ತೆ ನೋಡಿ ಇಲ್ಲಿ ಈ ತರ ಐತಲ್ಲ ಗಮ್ ಶೀಟ್ಸ್. ಆಮೇಲೆ ಕಳೆನು ಸ್ವಲ್ಪ ಕಮ್ಮಿ ಅನ್ಸುತ್ತಲ್ವಾ ಸರ್ ಬರೋದು ಈ ಒಂದು ಕ್ರಮದಲ್ಲಿ? ಈ ನೆರಳು ಪರದೆ ಕ್ರಮದಲ್ಲಿ ಕಳೆನು ಸ್ವಲ್ಪ ಕಡಿಮೆ ಬರ್ತದೆ. ಮಲ್ಚಿಂಗ್ ಮಾಡೋದ್ರಿಂದ ನೀರು ಉಳಿತಾಯ ಆಗ್ತದೆ. ಹೌದು, ನೀರ್ ತುಂಬಾ ಉಳಿತಾಯ ಆಗುತ್ತೆ. ನಮ್ಮ ಈ ಕೋಲಾರ ಜಿಲ್ಲೆಯವರಿಗೆ ಸ್ವಲ್ಪ ನೀರಿನ ಅಭಾವ ಇರೋದ್ರಿಂದ ಈ ರೀತಿಯಾದ ಕ್ರಮ ತುಂಬಾ ಯೂಸ್ಫುಲ್ ಆಗುತ್ತೆ. ಲೇಬರ್ಸ್ ಎಲ್ಲ ಯಾವ ತರ ಸರ್? ಇಲ್ಲಿ ಲೇಬರ್ಸ್ ಎಲ್ಲ ನಮ್ಮೂರ್ನವರೇ ಬರ್ತಾರೆ ಪ್ರತಿದಿನ. ಲೋಕಲ್ ಅವರೇ? ಲೋಕಲ್ ಅವರೇ, ನಮ್ಮೂರ್ನವರೇ ಇಲ್ಲೇ ಇದಾರಲ್ಲ ಇವರೆಲ್ಲ ಪ್ರತಿದಿನ. ಇವರೆಲ್ಲ ನಿಮ್ಮೂರ್ನವರೇ? ನಮ್ಮೂರ್ನವರೇ ಪ್ರತಿದಿನ ಬರ್ತಾರೆ. ಮಕ್ಕಳ ಹತ್ರಮ್ಮ ಪ್ರತಿದಿನ ಬರ್ತಾರೆ. ನಮ್ಗೆ ಲೇಬರ್ದು ಯಾವುದೇ ಸಮಸ್ಯೆ ಇಲ್ಲ. ಆದ್ರೆ ಪರ್ಮನೆಂಟ್ ಆಗಿ ನಿರಂತರವಾಗಿ ಇವರು ಇಲ್ಲೇ ಕೆಲಸ ಮಾಡ್ತಾರೆ. ಸುಮಾರು ಒಂದು 7-8 ವರ್ಷದಿಂದ ನಿರಂತರವಾಗಿ ಬರ್ತಾ ಇದ್ದಾರೆ. ಲೇಬರ್ಸ್ ನ ಹಿಡಿದಿಟ್ಕೊಳ್ಳೋದೇ ಸರ್ ಮೇನ್ ಇರೋದು ಇದ್ರಲ್ಲಿ. ಹಬ್ಬ ಹರಿದಿನ ಪಲಾಯನ ಆಗ್ಬಿಡ್ತಾರೆ. ಹಬ್ಬ ಹರಿದಿನಗಳು ಏನಾದ್ರೂ ಅಕಸ್ಮಾತ್ ಪರ್ಸನಲ್ ಪ್ರಾಬ್ಲಮ್ಸ್ ಇದ್ರೆ ಮಾತ್ರ ರಜೆ ಹಾಕೊಳ್ತಾರೆ, ಇಲ್ಲ ನಿರಂತರವಾಗಿ ಬರ್ತಾ ಇರ್ತಾರೆ. ಕೂಲಿ ಎಲ್ಲ ಯಾವ ತರ ಸರ್ ಇವರಿಗೆ? ಪೇಮೆಂಟ್ ಎಲ್ಲ ನಾವು ವೀಕ್ಲಿ ಒನ್ಸ್, 15 days ಒನ್ಸ್ ಕೊಡ್ತೀವಿ, ಮಂತ್ಲಿ ಒನ್ಸ್ ಕೊಡ್ತೀವಿ. ಒಬ್ಬೊಬ್ರು ಸ್ಥಿತಿವಂತರು ಇರ್ತಾರೆ, ಬಡವರು ಇರ್ತಾರೆ. ಸ್ಥಿತಿವಂತರು ತಿಂಗಳಿಗೊಂದ್ಸರಿ ತಗೊಳ್ತಾರೆ, ಇಲ್ದೇ ಇರೋಂತವ್ರು ವೀಕ್ಲಿ ಒನ್ಸ್ ತಗೊಳ್ತಾರೆ. ಅವ್ರವ್ರ ಕಷ್ಟಾನುಸಾರ. ಅಂದ್ರೆ ಇದು ಒಂದು ಜಾಬ್ ತರ ಮಾಡ್ತಾ ಇದಾರೆ, ದಿನದ ಕೂಲಿ ತರ ಇಲ್ಲ. 300-500 ಆತರ ಎಲ್ಲ ಇಲ್ಲ. 15 ದಿವಸಕ್ಕೊಂದ್ಸಲ, ತಿಂಗಳಿಗೊಂದ್ಸಲ ಆತರ. ಸರ್ ಇದು ಬೆಳೆ ಬಂದ ಮೇಲೆ ಎಷ್ಟು ದಿವಸಕ್ಕೊಂದೊಂದ್ಸಲ ಕಟಾವ್ ಮಾಡ್ತೀವಿ? ಮೇಡಮ್ ಇದು 3ರಿಂದ ವಾರದವರೆಗೂ ವೇಟ್ ಮಾಡ್ಬೋದು. ವೇಟ್ ಮಾಡಿದಷ್ಟು ವೇಟ್ ಚೆನ್ನಾಗಿ ಬರ್ತದೆ, ಥಿಕ್ನೆಸ್ ತುಂಬಾ ಆಗ್ತದೆ, ವೇಟ್ ಚೆನ್ನಾಗಿ ಬರ್ತದೆ. ಆದ್ರೆ ಮೇಲೆ ಈಗ ಕೆಳಗಡೆ ಕಾಯಿ ಕಿತ್ತರೆ ಮೇಲೆ ಇದು ಸೈಜ್ ಬರೋದು. ಕೆಳಗಡೆದು ನಾವು ಆದಷ್ಟು ಬೇಗ ಹಾರ್ವೆಸ್ಟ್ ಮಾಡಿದಷ್ಟು ಮೇಲೆ ಚೆನ್ನಾಗಿ ಪಿಕಪ್ ಆಗ್ತದೆ. ನನ್ನ ಪ್ರಕಾರ ಒಂದ್ 3ರಿಂದ 4 ದಿವಸದಲ್ಲಿ ಹಾರ್ವೆಸ್ಟ್ ಮಾಡೋದು ಉತ್ತಮ ಅನ್ಸುತ್ತೆ. ವಾರಗಟ್ಲೆ ಬಿಟ್ರೆ ಏನಾಗ್ತದೆ, ಮೇಲೆ ಪಿಂದೆ ಕಚ್ಚಲ್ಲ, ಫ್ಲವರ್ ಡ್ರಾಪ್ ಆಗ್ತಾ ಇರ್ತದೆ. ಇದು ಡೌನ್ ಆಗೋವರೆಗೂ ಮೇಲೆ ಇದು ಡ್ರಾಪ್ ಆಗ್ತಾ ಇರುತ್ತೆ. ನೋಡಿ ಮೇಡಮ್, ಇದು ಈಗ 55 ದಿವಸ ಆಗಿದೆ. ಆಲ್ರೆಡಿ ಕಾಯಿ ಬಂದಿದೆ. ಕಾಯಿ ಬಂದಿದೆ. ಇನ್ನೊಂದು 2-3 ದಿವಸದಲ್ಲಿ ಇದನ್ನ ಕಟಾವ್ ಮಾಡಿ ಮಾರ್ಕೆಟಿಂಗ್ ಕಳಿಸ್ತೀರಿ. ಇನ್ ಸ್ವಲ್ಪ ಟೈಟ್ ಬರ್ಬೇಕಷ್ಟೇ, ಸ್ವಲ್ಪ ಟೈಟ್ ಬರ್ಬೇಕು. ಇನ್ನು ಕಿತ್ತಿಲ್ಲ, ಮೊದಲನೇ ಬೆಳೆಗೆ ನಾಳೆ ಇನ್ 2-3 ದಿವಸದಲ್ಲಿ ಸ್ಟಾರ್ಟ್ ಮಾಡ್ತಾರೆ. ದೂರದ್ದು ಟ್ರಾನ್ಸ್ಪೋರ್ಟ್ಗೆ ಇದು ಅನುಕೂಲ ಆಗ್ಬೇಕು ಅಂತ ಹೇಳಿ. ಎಲ್ಲಿಗೆ ಇದು ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದೀರಾ ಸರ್? ಮೇಡಮ್ ಇದು ಕಲ್ಕತ್ತಾಗ ಹೋಗ್ತದೆ, ಆಂಧ್ರಾಗ ಹೋಗ್ತದೆ, ಕೇರಳಾಗ ಹೋಗ್ತದೆ. ಹಂಗಾಗಿ ಸ್ವಲ್ಪ ಟೈಟ್ ಬಂದ್ರೆ ಉತ್ತಮ ಅಂತ ಹೇಳಿ ಇದು ಮಾಡ್ತಾರೆ. 55 ದಿವಸದ ಬೆಳೆ. ಇನ್ನೇನು 2-3 ದಿನದಲ್ಲಿ ಕೀಳ್ಬೇಕು ಅನ್ಕೊಂಡಿದೀವಿ. ಈಗಾಗಲೇ ನಾನು ಕಿತ್ತು ನಿಮ್ಗೆ ತೋರಿಸ್ತಾ ಇದೆ ಹೆಂಗ್ ಕೀಳ್ಬೇಕು, ಹೆಂಗಿದೆ ಕಾಯಿ ಅನ್ನೋದು. ಒಳ್ಳೆ ದಿನ ನೋಡಿ ಕೀಳೋಣ ಅಂದ್ಕೊಂಡು ನಿಮ್ಗೆ ಕಿತ್ತು ತೋರ್ಸಕ್ ಆಗ್ತಾ ಇಲ್ಲ. ಯಾಕಂದ್ರೆ ನಾವು ಬೆಳೆ ಇಡೋದು ಅಷ್ಟೇ, ಕಾಯಿ ಕೀಳೋದು ಅಷ್ಟೇ, ಒಳ್ಳೆ ದಿನ ನೋಡಿನೇ ಕೀಳ್ತೀವಿ. ಮಾಡ್ತೀವಿ ಮೇಡಮ್. ಯಾಕಂದ್ರೆ ಇಷ್ಟೆಲ್ಲ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿ ಬೆಳೆ ಮಾಡುವಾಗ ನಮ್ಗೂ ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ, ಒಳ್ಳೆ ದಿನ ನೋಡಿ. ಇದು ಪದ್ಧತಿ ಇದು ನಮ್ಮ ಹಿರಿಯರು ಪಾಲನೆ ಮಾಡ್ಕೊಂಡ್ ಬಂದಂತ ಪದ್ಧತಿಗಳನ್ನ, ಸಂಪ್ರದಾಯಗಳನ್ನ ನಾವು ಯಾವ್ದು ಅಷ್ಟೇ ಬಿಡದೆ ಚಾಚು ತಪ್ಪದೆ ಪಾಲನೆ ಮಾಡ್ತೀವಿ ಮೇಡಮ್. ಸೂಪರ್ ಸರ್, ಸೂಪರ್. ಈ ಒಂದು ಬೆಳೆಗೆ ಯಾವ ರೀತಿಯಾದಂತಹ ರೋಗಗಳು ತಗಲುತ್ತೆ ಸರ್? ಮೇಡಮ್ ಈ ಬೆಳೆಗೆ ಮೇಜರ್ ಆಗಿ ಬರುವಂತದ್ದು ಬೂದಿ ರೋಗ, ಎಲೆ ಚುಕ್ಕೆ ರೋಗ, ಮತ್ತೆ ಈ ಡೌನಿ ಅಂತ ಹೇಳಿ ಬರ್ತದೆ. ಇದಾದ್ಮೇಲೆ ಈ ಡೈಬ್ಯಾಕ್ ಅಂತ ಹೇಳಿ ಬರ್ತದೆ. ಈ ಇತ್ತೀಚಿನ ದಿನಗಳಲ್ಲಿ ಡೈಬ್ಯಾಕ್ ಸ್ವಲ್ಪ ಹೆಚ್ಚಿಗೆ ಕಾಣಿಸ್ತಾ ಇದೆ. ಅದ್ಯಾವ ರೀತಿ ಲಕ್ಷಣಗಳಿರುತ್ತೆ? ಡೈಬ್ಯಾಕ್ ಅಂದ್ರೆ ಫಸ್ಟ್ ಸುಳಿ ಕಪ್ಪಗೆ ಆಗೋಗ್ತದೆ, ಮೇಲೆಯಿಂದ ಸಾಯ್ತಾ ಬರ್ತದೆ ಗಿಡ. ಡೈಬ್ಯಾಕ್ ಅಂದ್ರೆ ಹಿಂದೆಯಿಂದ ಸಾಯಂತದ್ದು, ಬುಡ ಡ್ಯಾಮೇಜ್ ಆಗಿ ಸಾಯೋದು ಅದು ಬೇರೆ ಗಿಡ. ಫಸ್ಟ್ ಸುಳಿ ಒಣಗ್ತದೆ, ಸುಳಿ ಒಣಗಿ ದಿನೇ 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 ಮೇಲೆಯಿಂದ ಗಿಡ ಒಣಕೊಂಡ್ಬಂದು ಸತ್ತೋಗ್ತದೆ. ಅದನ್ನ ಡೈಬ್ಯಾಕ್ ಅಂತಾರೆ. ಅದು ಬಿಟ್ರೆ ಯಾವ ಔಷಧಿಗಳನ್ನ ನೀವು ಹಾಕ್ತೀರಾ ಸರ್ ಇದಕ್ಕೆ? ಮೇಡಮ್ ಇದಕ್ಕೆ ನಾವು ಪೌಡ್ರಿಗೆ ಲೂನಾ ಎಕ್ಸ್ಪೀರಿಯನ್ಸ್ ನೇಟಿವ್ ಇದನ್ನ ಬಳಸ್ತೀವಿ, ಬಾಯರ್ಸ್ ನೇಟಿವ್ ಬಳಸ್ತೀವಿ. ಇದುವರೆಗೂ ಏನು ಪೌಡ್ರಿ ಕಾಣಿಸಿಲ್ಲ ನಮ್ಮಲ್ಲಿ, ಡೈಬ್ಯಾಕ್ ಎಫೆಕ್ಟ್ ಕಾಣಿಸಿಲ್ಲ. ನಾವು ಅಡ್ವಾನ್ಸ್ಡ್ ಆಗಿ ಮಾಡ್ಕೊಂಡಿರೋದ್ರಿಂದ ಡೈಬ್ಯಾಕ್ ಎಫೆಕ್ಟ್ ಏನು. ಆ ರೀತಿಯಾದಂತಹ ರೋಗಗಳು ಬಂದ್ರೆ ಈ ಒಂದು ಔಷಧಿಗಳನ್ನ ಸಿಂಪಡಿಸಬೇಕಾಗತ್ತೆ. ಇಲ್ಲಿ ನೋಡಿ ಮೇಡಮ್, ಇದು ಗಮ್ ಶೀಟ್ ಅಂತಾರೆ. ಇದೇನ್ ಸರ್ ಇದು? ಎಲ್ಲಾ ಕಡೆ ಹಾಕಿದೀರಾ ನೋಡ್ದೆ. ಇದು ಸಕ್ಕಿಂಗ್ ಪೇಸ್ಟ್ ನ ಅಟ್ರಾಕ್ಟ್ ಮಾಡೋದಕ್ಕೆ, ರಸ ಇರೋ ಕೀಟಗಳನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಇದನ್ನ ಹಾಕಿದಿವಿ. ರಾತ್ರಿ ಟೈಮ್ ಇದು ರೇಡಿಯಂ ಟೈಪ್ ಹೊಳಿತಾ ಇರ್ತದೆ. ಯಾವ್ದೋ ಹೂವ ಕಾಣಿಸ್ತದೆ, ಯಾವ್ದೋ ಹೂವ ಇದೆ ಅಂತ ಹೇಳಿ ಬಂದು ಅದು ರಸ ಇರೋ ಕೀಟಗಳು ಅದ್ರ ಮೇಲೆ ಕುಂತ್ಕೊಂಡಾಗ ಅದ್ರಲ್ಲಿರೋಂತ ಗಮ್ಗೆ ಅಲ್ಲೇ ಮೆತ್ಕೊಂಡು ಅಲ್ಲೇ ಸಾಯುತ್ತೆ. ಅಂದ್ರೆ ಇದೆಲ್ಲ ಸಣ್ಣ ಸಣ್ಣ ಕೀಟಗಳು, ಇದೆಲ್ಲಾನು ಸಣ್ಣ ಸಣ್ಣ ಕೀಟಗಳು. ಒಳ್ಳೆ ಟೆಕ್ನಾಲಜಿ ಸರ್ ಇದು, ಇದೆಲ್ಲ. ಈ ಬಜ್ಜಿಗೆ, ಕ್ಯಾಪ್ಸಿಕಮ್ಗೆ ಸಾಮಾನ್ಯವಾಗಿ ಈ ಥ್ರಿಪ್ಸ್ ಅಂತ ಬೀಳ್ತದೆ. ಬ್ಲಾಕ್ ಥ್ರಿಪ್ಸ್, ಯೆಲ್ಲೋ ಥ್ರಿಪ್ಸ್, ವೈಟ್ ಪ್ಲೇ ಬೀಳ್ತದೆ. ಅದು ಎಲ್ಲಾ ಕೀಟಗಳನ್ನು ಇದೇ ಅಬ್ಸರ್ವ್ ಮಾಡ್ತದೆ. ಉಳ್ಕೊಂಡಿರೋದನ್ನ ನಾವು ಔಷಧಿ ಹೊಡೆದು ಕಂಟ್ರೋಲ್ ಮಾಡಬಹುದು. ಈ ಗಮ್ ಶೀಟ್ಸ್ ಹಾಕೊಳ್ಳೋದ್ರಿಂದ
ರೈತರಿಗೆ ಬಹಳಷ್ಟು ಅನುಕೂಲ ಐತೆ. ಹೌದು, ಒಳ್ಳೆ ಐಡಿಯಾ ಸರ್ ಇದು. ತುಂಬಾ ಔಷಧಿ ಉಳಿತದೆ. ಎಲ್ಲ ಅಬ್ಸರ್ವ್ ಇದ್ರಲ್ಲಿ ಆದ್ಮೇಲೆ ನಾವು ಔಷಧಿ ಯಾಕೆ ಹೊಡಿಬೇಕು? ಅಳ್ದುಳ್ದು ಕೀಟಗಳಿಗೆ ಮಾತ್ರ ನಾವು ಹೊಡೆದು ಕಂಟ್ರೋಲ್ ಮಾಡ್ಬೋದು. ಹೌದೌದು, ಹೌದು ಸರ್. ಹೌದು, ಇದರಲ್ಲಿ ಎಷ್ಟು ರೀತಿಯಾದಂತಹ ಗಮ್ ಶೀಟ್ಸ್ ಅಲ್ಲಿ 3 ಟೈಪ್ ಬರ್ತದೆ ಮೇಡಮ್. ಯೆಲ್ಲೋ ಶೀಟ್ಸ್, ಬ್ಲೂ ಶೀಟ್ಸ್. ಬ್ಲೂ ಶೀಟ್ಸ್ ಹಾಕಿದ್ದೀರಾ? ನೋಡಿದೆ, ಬ್ಲೂ ಶೀಟ್ಸ್ ಹಾಕಿದ್ವಿ. ವೈಟ್ ಬರ್ತದೆ, ವೈಟ್ ನಾವು ಹಾಕಿಲ್ಲ. ಅದು ಒಂದೊಂದು ಕೀಟ ಒಂದೊಂದನ್ನ ಅಬ್ಸರ್ವ್ ಮಾಡ್ಬಿಡ್ತದೆ, ಮಾಡುತ್ತೆ. ಅದರಲ್ಲೂ ಬೇರೆ 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 ಡಿಫರೆಂಟ್ ಆಗಿ ಅಬ್ಸರ್ವ್ ಮಾಡುತ್ತೆ. ಇದು ಯಾವುದು? ಇದನ್ನ ಸಣ್ಣ ಸಣ್ಣ ಕೀಟಗಳು ಇದು ಅಬ್ಸರ್ವ್ ಮಾಡುತ್ತಾ? ಸಣ್ಣ ಸಣ್ಣ ಕೀಟಗಳನ್ನ ವೈಟ್ ಪ್ಲೇನ್ ಅಬ್ಸರ್ವ್ ಮಾಡುತ್ತೆ. ಬ್ಲಾಕ್ ಥ್ರಿಪ್ಸ್, ಯೆಲ್ಲೋ ಥ್ರಿಪ್ಸ್ ಅನ್ನ ಬ್ಲೂ ಕಲರ್ದು ಅಬ್ಸರ್ವ್ ಮಾಡುತ್ತೆ. ವೈಟ್ ಬ್ಲಾಕ್ ಕಲರ್ ಥ್ರಿಪ್ಸ್ ನ ಅಬ್ಸರ್ವ್ ಮಾಡುತ್ತೆ. ನಾವು ಗೊಬ್ಬರಗಳು ಭೂಮಿಗೆ ಏನ್ ಕೊಟ್ಟಿದ್ವು ಅದು ಬಿಟ್ಟು ವಾರಕ್ಕೊಂದ್ಸರಿ ಇದಕ್ಕೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಈ ಮಲ್ಟಿಪ್ಲೆಕ್ಸ್ ಕಂಪ್ಲೀಟ್ ಪ್ಲಾಂಟ್ ಫುಡ್ ಕ್ರಾಂತಿ ಅಂತಾರೆ, ಅದು ಮಹಾಪಲ್ಲು, ಈ ಜೀವರಸ್ಸು, ಅದ್ರ ಜೊತೆ 5234, 13045 ಇದನ್ನೆಲ್ಲ ಡ್ರಿಪ್ ಅಲ್ಲಿ ವೀಕ್ಲಿ ಒನ್ಸ್ ಕೊಡ್ತಾ ಇದೀವಿ. ವೀಕ್ಲಿ ಒನ್ಸ್. ಇನ್ನು ಕಾಯಿ ಹಾರ್ವೆಸ್ಟ್ ಆದ್ಮೇಲೆ ಹಾರ್ವೆಸ್ಟ್ ಆಗಿದ್ದು ಮಾರನೇ ದಿವಸ ಹಾರ್ವೆಸ್ಟ್ಗೆ ಒಂದೊಂದು ಟೈಮ್ ಕೊಡ್ಬೇಕಾಗ್ತದೆ. ನಿರಂತರವಾಗಿ ಒಂದು 8 ತಿಂಗಳಾದ್ರೂ ಮಿನಿಮಮ್ ಒಂದು 8 ತಿಂಗಳಾದ್ರೂ ಫಸಲು ತೆಗಿಬಹುದು. ಮ್ಯಾಕ್ಸಿಮಮ್ ಅಂದ್ರೆ 12 ತಿಂಗಳು ಇದರಲ್ಲಿ ಫಸಲು ನಾವು ತೆಗಿಬಹುದು. 1 ವರ್ಷ ಆರಾಮಾಗಿ ಫಸಲನ್ನ ತೆಗಿಬಹುದು. ಈಗ ಒಬ್ಬ ರೈತರು ಈಗ ಇದನ್ನ ಹಾಕ್ಬೇಕು ಅಂತ ಅನ್ಕೊಂಡಿದ್ದಾರೆ. ಈಗ ನೀವ್ ಹೇಳ್ದಾಗೆ ಉಳ್ಮೆ ಮತ್ತೆ ಬಿಡ್ಸ್ ಎಲ್ಲ ಹಾಕಿ ಮೊದ್ಲೇ ಕೊಟ್ಟಿಗೆ ಗೊಬ್ಬರನೆಲ್ಲ ಹಾಕಿದ್ರಿ, ಅದು ಒಂದು ಹಂತಕ್ಕೆ ಬರುತ್ತೆ ಗಿಡ, ಅವಾಗ ಯಾವ ಗೊಬ್ಬರನ ಕೊಡ್ತೀರಾ? ಮೇಡಮ್, ಇದರಲ್ಲಿ ಮಾರ್ಕೆಟ್ ಅಲ್ಲಿ ಬಹಳಷ್ಟು ಐತೆ. ಈಗ ಚೆನ್ನಾಗಿ ನಡೀತಾ ಇರೋದು, ಚೆನ್ನಾಗಿ ಕೆಲಸ ಮಾಡ್ತಾ ಇರೋದು, ರೈತನಿಗೆ ಎಕ್ಸಲೆಂಟ್ ರಿಸಲ್ಟ್ ಕೊಡ್ತಾ ಇರೋದು ಅಂದ್ರೆ ಮಲ್ಟಿಪ್ಲೆಕ್ಸ್. ಅದು ಬಿಟ್ರೆ ಒಲಾಗ್ರಾ ಅದು ಇವೆರಡೂ ನಾವು ಉಪಯೋಗಿಸಬಹುದು, ಧೈರ್ಯವಾಗಿ ಮಾಡಬಹುದು. ಅದು ಎಲ್ಲ ರೈತರಿಗೂ ನಾನು ಭರವಸೆ ಕೊಡ್ತೀನಿ. ಒಲಾಗ್ರಾದು ತುಂಬಾ ಉತ್ತಮವಾದಂತ ರಿಸಲ್ಟ್ ಕೊಡ್ತಾ ಇದೆ. ಒಲಾಗ್ರಾದು ಬಹಳಷ್ಟು ಪ್ಲಾಂಟೋಫಾಲ್ ಅಂತ ಹೇಳಿ ಬರ್ತದೆ. ಮಾಸ್ಟ್ರೋ 37 ಐತೆ, ಮಾಸ್ಟ್ರೋ 2020 ಅಂತ ಐತೆ. ಇದು ಒಲಾಗ್ರಾದು ವಿವಾ ಅಂತ ಹೇಳಿ ಯೂಮಿಕ್ ಆಸಿಡ್ ಐತೆ. ಅವ್ರದ್ದು ಆಕ್ಟಿವ್ ವೇವ್, ಮಹಾಪಲ್ಲು ಇವೆಲ್ಲ ಐತೆ. ಅದನ್ನೆಲ್ಲ ಬಿಡೋದ್ರಿಂದ ಗಿಡ ಹೆಲ್ತಿಯಾಗಿ ಇರ್ತದೆ. ನಾವು ಆದಷ್ಟು ಡ್ರಿಪ್ ಅಲ್ಲಿ ವಾರಕ್ಕೊಂದ್ಸರಿ ಇಂಥ ಔಷಧಿ ಇದು ಕೊಡ್ತಾ ಇದ್ರೆ ಉತ್ತಮವಾದಂತ ಬೆಳವಣಿಗೆ ಆಗ್ತದೆ. ಸೊ 8 ರಿಂದ 12 ತಿಂಗಳು ಬೆಳೆನ ಪಡಿಬೇಕು ಅಂದ್ರೆ ಸತತವಾಗಿ ಸ್ವಲ್ಪ ಈ ರೀತಿಯಾದಂತಹ ಗೊಬ್ಬರಗಳು ಕೊಡ್ತಾ ಇರಬೇಕು. ಅದು ಪೋಷಕಾಂಶಗಳು, ಅದ್ರ ಜೊತೆ ಪೋಷಕಾಂಶಗಳು ಕೊಡ್ತಾ ಇರಬೇಕು. ಅದಕ್ಕೂ ಊಟ ಬೇಕಲ್ಲ ಮೇಡಮ್, ಕೊಡ್ಬೇಕಾದ್ರೆ ಅದಕ್ಕೂ ಊಟ ಬೇಕಲ್ಲ. ಹಂಗಾಗಿ ನಿರಂತರವಾಗಿ ಅದನ್ನ ನಾವು ನೋಡ್ತಾ ಇರಬೇಕು. ನೀರಿನ ಜೊತೆ ಅದನ್ನು ಕೊಡ್ತಾ ಬಂದ್ರೆ, ವಾರಕ್ಕೊಂದ್ಸರಿ ಆದ್ರೂ ಗೊಬ್ಬರ ಕೊಡ್ತಾ ಬಂದ್ರೆ ಈ ಕಾಯಿಯನ್ನು ತುಂಬಾ ಚೆನ್ನಾಗಿ ಇಳುವರಿನೂ ಬರುತ್ತೆ, ಫಸಲು ಚೆನ್ನಾಗಿರುತ್ತೆ. ನಾವ್ ಹೇಗ್ ಮೇಂಟೈನ್ ಮಾಡ್ತೀವೋ ಆ ರೀತಿ ಇರುತ್ತೆ. ಸರ್, ನಿಮ್ದು ಒಟ್ಟಾರೆ ಎಷ್ಟು ಜಮೀನಿದೆ? ಮೇಡಮ್, ನಮ್ ಪಿತ್ರಾರ್ಜಿತವಾಗಿ ಬಂದಿದ್ದು 16 ಗುಂಟೆ ಜಮೀನಿತ್ತು. 16 ಗುಂಟೆ. ನಾನು ಸ್ಟಾರ್ಟಿಂಗ್ ಅಲ್ಲಿ ಬೇರೆಯವ್ರದ್ದು ಗುತ್ತಿಗೆ ಪಡೆದು ಜಮೀನು, ಬೇರೆಯವ್ರದ್ದು ನೀರು ಪಡೆದು ವ್ಯವಸಾಯ ಮಾಡ್ತಾ ಇದ್ದೆ. ಹಂತವಾಗಿ ಈಗ ನನ್ನ ಸ್ವಂತ ಜಮೀನು 15 ಎಕರೆ ಜಮೀನು ಇದೆ. 16 ಗುಂಟೆಯಿಂದ 15 ಎಕರೆಗೆ ತಗೊಂಡಿದ್ದೀರಾ? 15 ಎಕರೆ ಜಮೀನಿದೆ. ಅದ್ರ ಜೊತೆಗೆ ಇನ್ನಷ್ಟು ಲೀಸ್ಗೆ ಪಡೆದು ಸ್ವಲ್ಪ ಸುಮಾರು ಒಂದು 30 ರಿಂದ 40 ಎಕರೆ ಅಷ್ಟು ವ್ಯವಸಾಯ ಮಾಡ್ತೀನಿ ನಾನು. ಲೀಸ್ಗೆ ತಗೊಂಡು ಸಹ ಮಾಡ್ತಿದ್ದೀರಾ? ಲೀಸ್ಗೆ ತಗೊಂಡು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದು ತುಂಬಾ ಇನ್ಸ್ಪಿರೇಷನ್ ಅಂತಾನೆ ಹೇಳ್ಬೋದು. 16 ಗುಂಟೆಯಿಂದ 15 ಎಕರೆ ಜಮೀನ್ ತಗೊಳ್ಳೋದು ಸಾಮಾನ್ಯದ ಮಾತಲ್ಲ. ಅದರಲ್ಲೂ ಲೀಸ್ಗೆ ತಗೊಂಡು ಸಹ ಮಾಡ್ತಾ ಇದೀನಿ ಅಂತ ಹೇಳ್ತಿದ್ದೀರಾ. ಕಷ್ಟ ಆಗಲ್ವಾ ಸರ್ ನಿಮ್ಗೆ ಇಷ್ಟೆಲ್ಲ ಮೇಂಟೈನ್ ಮಾಡೋದಕ್ಕೆ? ಮೇಡಮ್, ವ್ಯವಸಾಯದಲ್ಲಿ ಏನಾದ್ರು ಸಾಧನೆ ಮಾಡಬೇಕು ಅಂತೇಳಿ ನನಗೆ ಈ ನಮ್ಮ ಹಿರಿಯರು ಮಾಡ್ಕೊಂಡ್ ಬಂದಿರೋಂಥ ವ್ಯವಸಾಯನ ಬಿಡಬಾರ್ದು ಅಂತೇಳಿ ಒಂದು ಮೂಲ ಉದ್ದೇಶದಿಂದ ನಾನು ನೀರು ಬೇರೆಯವ್ರದ್ದು ಗುತ್ತಿಗೆ ಪಡೆದು, ಜಮೀನು ಬೇರೆಯವ್ರದ್ದು ಗುತ್ತಿಗೆ ಪಡೆದು, ಅದರಲ್ಲಿ ಸಂಪಾದನೆ ಮಾಡಿ ಒಂದು 15 ಎಕರೆ ಜಮೀನ್ ಮಾಡಿದ್ದೀನಿ. ಅದ್ರ ಜೊತೆ ನನ್ನ ಮಕ್ಕಳನ್ನ ಬೆಂಗಳೂರಲ್ಲೇ ಪ್ರತಿಷ್ಠಿತ ಯೂನಿವರ್ಸಿಟಿಗಳಲ್ಲಿ ಓದಿಸಿ ದೊಡ್ಡ ವಿದ್ಯಾಭ್ಯಾಸನ ಮಾಡಿಸ್ತಾನೂ ಇದ್ದೀನಿ. ಹಂಗಾಗಿ ವ್ಯವಸಾಯದಲ್ಲಿನೂ ಕೋಟ್ಯಾಧಿಪತಿ ಆಗ್ಬೋದು, ಉತ್ತಮ ಆದಾಯ ಗಳಿಸಬಹುದು, ಉತ್ತಮ ಪೊಸಿಷನ್ ಅಲ್ಲಿ ಇರ್ಬೋದು ಅನ್ನೋದಕ್ಕೆ ಇದೊಂದು ನಾನೇ ಒಬ್ಬ ಉದಾಹರಣೆ. ಹೌದು, ಖಂಡಿತ ಸರ್. ತುಂಬಾ ಸಂತೋಷ ನಿಮ್ಮನ್ನ ಇವತ್ತು ಮಾತಾಡಿಸಿ. ಇಷ್ಟೊತ್ತು ಈ ಬೆಳೆ ಬಗ್ಗೆ ನಮ್ಗೆ ಒಳ್ಳೆ ಉತ್ತಮವಾದಂತಹ ಮಾಹಿತಿನ ಕೊಟ್ಟಿದ್ದೀರಾ. ಈ ನಿಮ್ಮ ಮಾಹಿತಿ 4 ಜನಕ್ಕೆ ಇನ್ಸ್ಪೈರ್ ಆದ್ರೆ ಅಷ್ಟೇ ಸಾಕು ಅನ್ನೋದು ನನ್ನ ಒಂದು ಅನಿಸಿಕೆ. ನಮ್ಮ ಚಾನಲ್ ಜೊತೆ ಮಾತಾಡಿದ್ದಕ್ಕೆ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು. ಸ್ನೇಹಿತರೆ, ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನೇತ್ರ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮೆಲ್ಲರ ಪ್ರೋತ್ಸಾಹ, ಸಹಕಾರ ನನಗೆ ತುಂಬಾ ಮುಖ್ಯ. ನಿಮ್ಮೆಲ್ಲರ ಕಮೆಂಟು ಮತ್ತು ಲೈಕ್ಸ್ ಸಹ ನನಗೆ ತುಂಬಾ ಮುಖ್ಯ ಆಗುತ್ತೆ. ಒಬ್ಬ ರೈತ ಒಂದು ಬೆಳೆಯನ್ನು ಬೆಳೆಯೋದ್ರ ಹಿಂದೆ ಯಾವ ರೀತಿಯಾದಂತಹ ಪರಿಶ್ರಮ ಇರುತ್ತೆ, ಅದರ ಒಂದು ಲಾಭಗಳೇನು, ನಷ್ಟಗಳೇನು ಅಂತ ತಿಳಿಸ್ಕೊಡೋದೇ ನಮ್ಮ ಉದ್ದೇಶ. ಈ ಒಂದು ವಿಡಿಯೋ 4 ಜನಕ್ಕೆ ಇನ್ಸ್ಪೈರ್ ಆದರೆ ನಮಗೆ ಅಷ್ಟೇ ಸಾಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.